ತುಮಕೂರಲ್ಲೂ ಸಹ ರಂಗೇರಿದೆ ಲೋಕಸಭಾ ಚುನಾವಣಾ ಅಖಾಡ. ಕಾಂಗ್ರೆಸ್ನಿಂದ ಕುಂಚಿಟಿಗ ಒಕ್ಕಲಿಗ ಮತಬೇಟೆ ಮುಂದುವರೆದಿದೆ. ದೇವೇಗೌಡರ ಪ್ರವಾಸದ ಬಳಿಕ ಕಾಂಗ್ರೆಸ್ ಆಕ್ಟಿವ್ ಆಗಿದೆ. ಕಾಂಗ್ರೆಸ್ನಿಂದ ಕುಂಚಿಟಿಗ ಒಕ್ಕಲಿಗರ ಮತಬೇಟೆ. ದೇವೇಗೌಡರ ಪ್ರವಾಸದ ಬಳಿಕ ಕಾಂಗ್ರೆಸ್ ಆಕ್ಟಿವ್ ಆಗಿದೆ. ವಿ ಸೋಮಣ್ಣ ಪರ 2 ದಿನ ದೇವೇಗೌಡರು ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ರು. ಒಕ್ಕಲಿಗ ಮತಗಳು ಚದುರಿ ಹೋಗುತ್ತೆ ಅನ್ನುವಂತಹ ಆತಂಕ ಈಗ ಕಾಂಗ್ರೆಸ್ಗೆ ಇದೆ. ಹಾಗಾಗಿ ಕಾಂಗ್ರೆಸ್ ಸಹ ಕಸರತ್ತನ್ನ ನಡೆಸ್ತಾ ಇದೆ. ಒಕ್ಕಲಿಗ ಸಮುದಾಯದ ಒಳ ಪಂಗಡಗಳ ಜೊತೆ ಕಾಂಗ್ರೆಸ್ ಸಭೆ ನಡೆಸ್ತಾ ಇದೆ. ತುಮಕೂರಲ್ಲಿ ಕುಂಚಿಟಿಗ ಒಕ್ಕಲಿಗ ಸಭೆ ನಡೆಸಲಿರುವಂತಹ ಕಾಂಗ್ರೆಸ್ ಸಭೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್, ಶಾಸಕ ಟಿಬಿ ಜಯಚಂದ್ರ ಭಾಗಿಯಾಗಲಿದ್ದಾರೆ. ಕುಂಚಿಟಿಗ ಒಕ್ಕಲಿಗರು ಸೇರಿ ಕಾರ್ಯಕರ್ತರು ಸಹ ಭಾಗಿಯಾಗಲಿದ್ದಾರೆ ಈ ಸಭೆಯಲ್ಲಿ. ದೇವೇಗೌಡರು ತುಮಕೂರಿಗೆ ಹೋಗಿ ಸೋಮಣ್ಣ ಅವರ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ರು 2 ದಿನ. ಅದಾದ ಮೇಲೆ ಈಗ ಕಾಂಗ್ರೆಸ್ ಆಕ್ಟಿವ್ ಆಗ್ತಾ ಇದೆ. ಕುಂಚಿಟಿಗ ಒಕ್ಕಲಿಗರನ್ನ ಅವರ ಮತಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ಸಭೆ ನಡೆಸುವುದಕ್ಕೆ ತೀರ್ಮಾನವನ್ನ ನಡೆಸಲಾಗಿದೆ. ಸಭೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿರ್ತಾರೆ, ಹಾಗೆ ಶಾಸಕ ಟಿಬಿ ಜಯಚಂದ್ರ ಅವರಿರ್ತಾರೆ. ಒಟ್ಟಾರೆಯಾಗಿ ಕುಂಚಿಟಿಗ ಒಕ್ಕಲಿಗರ ಮತವನ್ನ ಸೆಳೆಯೋದಕ್ಕೆ ಕಸರತ್ತನ್ನು ನಡೆಸಲಾಗ್ತಾ ಇದೆ ಕಾಂಗ್ರೆಸ್ನಿಂದ. ಶತಾಯಗತಾಯ ಈ ಬಾರಿ ಸೋಮಣ್ಣ ಅವರನ್ನ ಸೋಲಿಸಿ ತನ್ನ ಅಭ್ಯರ್ಥಿಯ ಗೆಲುವಿಗಾಗಿ ಪ್ರಯತ್ನ ಪಡ್ತಾ ಇದೆ ಕಾಂಗ್ರೆಸ್. ಅದು ತುಮಕೂರಿಗೆ ಹೋಗಿ ದೇವೇಗೌಡರು ಹೋಗಿ ಮಾತನಾಡಿದ ಮೇಲೆ ತನ್ನ ಶಿಷ್ಯ ಸೋಮಣ್ಣನಿಗೆ ಮತವನ್ನ ಹಾಕಬೇಕು ಅಂತ ಮತದಾರರಲ್ಲಿ ಕೇಳಿಕೊಂಡ ನಂತರದಲ್ಲಿ ಈಗ ಕಾಂಗ್ರೆಸ್ ಹೆವಿ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಕುಂಚಿಟಿಗ ಒಕ್ಕಲಿಗರ ಮತವನ್ನ ಸೆಳೆಯೋದಕ್ಕೆ ಸಭೆ ನಡೆಸೋದಕ್ಕೆ ಲೆಕ್ಕಾಚಾರ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ತುಮಕೂರು ಲೋಕಸಭಾ ಅಖಾಡ ಕೂಡ ರಂಗೇರ್ತಾ ಇದೆ. ಸೋಮಣ್ಣ ಅವರ ಪರ ಯಾವಾಗ ದೇವೇಗೌಡರು ಪ್ರಚಾರದ ಕಣಕ್ಕಿಳಿದು 2 ದಿನ ಪ್ರಚಾರ ನಡೆಸಿದ್ರು, ಈಗ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಯಾಕಂದ್ರೆ ಒಕ್ಕಲಿಗ ಮತಗಳ ಮೇಲೆ ಕಾಂಗ್ರೆಸ್ ಆ ಭಾಗದಲ್ಲಿ ಕಣ್ಣಿಟ್ಟಿತ್ತು. ದೇವೇಗೌಡರ ಎಂಟ್ರಿ ಆದ ನಂತರ ಅಲರ್ಟ್ ಆಗಿದ್ದು ಒಕ್ಕಲಿಗ ಮತಗಳೇನಿದೆ ಅದು ಚದುರಿ ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಬಹಳಷ್ಟು ಆಕ್ಟಿವ್ ಆಗಿ ಪ್ಲಾನ್ ಮಾಡ್ತಾ ಇದೆ. ಸೊ ಈಗ ಕಾಂಗ್ರೆಸ್ನ ಪ್ಲಾನ್ ಏನು ಹಾಗಾದ್ರೆ? ಏನು ತುಮಕೂರಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರದ ಕಾವು ದಿನೇ ದಿನೇ ಹೆಚ್ಚಾಗ್ತಿರುವಂತದ್ದು. ಏನು ಮೈತ್ರಿ ಅಭ್ಯರ್ಥಿ ಪರವಾಗಿ ಈಗಾಗಲೇ ದೇವೇಗೌಡರು 2 ಬಾರಿಯ ಒಂದು ಪ್ರಚಾರವನ್ನ ಮಾಡಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಮತಗಳನ್ನ ಸೆಳೆಯುವಂತ ಕೆಲಸವನ್ನ ದೇವೇಗೌಡರು ಮಾಡಿರುವಂತದ್ದು. ಮತ್ತೆ ಕುಮಾರಸ್ವಾಮಿ ಅವರು ಕೂಡ ತುಮಕೂರಿನಲ್ಲಿ ಪ್ರಚಾರವನ್ನ ಮಾಡಿರುವಂತದ್ದು ನಾವು ಕಾಣಬಹುದು. ಅಂದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಸಾಕಷ್ಟು ನಿರ್ಣಾಯಕವಾಗಿದ್ದು, ಯಾರು ಆ ಒಂದು ಸಮುದಾಯದ ಮತಗಳನ್ನ ಹಿಡಿದಿಟ್ಕೊಳ್ತಾರೋ ಅವ್ರಿಗೆ ಗೆಲುವಿನ ಹಾದಿ ಸುಲಭ ಆಗತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ಲಾನ್ ಅನ್ನ ದೇವೇಗೌಡರ ಕುಟುಂಬದಿಂದ ಆಗಿರುವಂತದ್ದು. ಜೊತೆಗೆ ಏನು ಮುದ್ದನಮೇಗೌಡರು ಕೂಡ ಇಲ್ಲಿ ಒಕ್ಕಲಿಗ ನಾಯಕರೇ ಇದ್ದು ಸ್ಥಳೀಯರಾಗಿದ್ರು ಕೂಡ, ಹಾಗಾಗಿ ಆ ಒಂದು ಮತಗಳು ಅವರಿಗೆ ಹೋಗದ ಹಾಗೆ ತಡೆಯುವಂತದ್ದು, ಅದನ್ನ ಮೈತ್ರಿ ಅಭ್ಯರ್ಥಿ ಕಡೆಗೆ ತಿರುಗಿಸುವಂತ ಕೆಲಸವನ್ನ ದೇವೇಗೌಡರು ಮಾಡಿರುವಂತದ್ದು. ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನನಗೇನು ಸೋಲುಂಟಾಯ್ತು ಅದಕ್ಕೆ ಯಾರೆಲ್ಲ ಕಾರಣ ಆದ್ರೂ ಅವರಿಗೆ ಒಂದು ಪಾಠ ಕಲಿಸ್ಬೇಕು ಅನ್ನೋ ಒಂದು ಸಂದೇಶವನ್ನ ನೀಡೋದ್ರ ಮುಖಾಂತರವಾಗಿ ಒಕ್ಕಲಿಗ ಸಮುದಾಯದ ಏನು ಕುಂಚಿಟಿಗ ಸಮುದಾಯ ಭವನದಲ್ಲೇ ಒಂದು ಸಭೆಯನ್ನ ಮಾಡಿದ್ರು ದೇವೇಗೌಡರು. ಇದೀಗ ಅದನ್ನ ತಡೆಯುವಂತ ಕೆಲಸವನ್ನ ಕಾಂಗ್ರೆಸ್ ನಲ್ಲಿ ಮಾಡ್ತಿರುವಂತ ಸ್ಥಳೀಯ ಸಚಿವರಾದಂತಹ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಿನ್ನೆ ಆಗಿರುವಂತದ್ದು. SR ಶ್ರೀನಿವಾಸ್ ಮತ್ತೆ KN ರಾಜಣ್ಣ ಸೇರಿದಂತೆ ಜಯಚಂದ್ರ ಸೇರಿದಂತೆ ಎಲ್ಲಾ ಮುಖಂಡರು ಒಂದು ಸಭೆ ನಡೆದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕುಂಚಿಟಿಗ ಒಕ್ಕಲಿಗ ಸಮುದಾಯದ ಮತಗಳನ್ನ ಚೆದರು ಹೋಗದಂತೆ ಹಿಡಿದಿಟ್ಕೊಳ್ಳುವಂತ ಕೆಲಸವನ್ನ ಕಾಂಗ್ರೆಸ್ ಮುಖಂಡರು ಈ ಮೂಲಕ ಮಾಡಿರುವಂತದನ್ನ ನಾವು ಕಾಣ್ಬೋದು. ಅಂತಂದ್ರೆ ದೇವೇಗೌಡರ ಮಾತಿಗೆ ಕಿವಿಗೊಡಬೇಡಿ, ಯಾಕೆಂತಂದ್ರೆ ಸ್ಥಳೀಯವಾಗಿರುವಂತಹ ನಾಯಕ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಯೇ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತದ್ದು. ಅವರಿಗೆ ಮತ ನೀಡಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಅವರು ಧ್ವನಿ ಆಗ್ತಾರೆ. ಇಲ್ಲಿ ಸ್ಥಳೀಯವಾಗಿರುವಂತಹ ಅಭ್ಯರ್ಥಿ ಅದು ಒಕ್ಕಲಿಗ ಸಮುದಾಯದ ಅಭ್ಯರ್ಥಿ ಅನ್ನೋ ಒಂದು ಮಾತನ್ನ ಸಂದೇಶವನ್ನ ನಿನ್ನೆ ಕಾಂಗ್ರೆಸ್ನ ಮುಖಂಡರು ರವಾನೆ ಮಾಡಿರುವಂತದ್ದನ್ನ ನಾವು ಕಾಣ್ಬೋದು. ಪ್ರಗತಿ. ಎಸ್, ಥ್ಯಾಂಕ್ ಯು ಮಹಾಂತೇಶ್. ನಿಮ್ಮೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.